ಕಮೋಡ್ನಲ್ಲಿ ಕೆಂಪು ಗರಿ ಅಥವಾ ರಕ್ತ ಕಂಡಿದೆಯಾ? ಮಲದೊಡನೆ ಪೇಪರ್ನಲ್ಲಿ ರಕ್ತವೇ? ಭಾರತದಲ್ಲಿ ಲಕ್ಷಾಂತರ ಜನರು ಇದನ್ನು ನೋಡಿ ನಿರ್ಲಕ್ಷ್ಯ ಮಾಡ್ತಾರೆ. ಇದನ್ನು ಕಬ್ಬಿಣಿ ಎನ್ನುತ್ತಾರೆ. ಅಲ್ಲೇ ಸಮಸ್ಯೆ ಶುರುವಾಗೋದು. ನಾನು ಡಾಕ್ಟರ್ ಆದರ್ಶ್, ಹಿರಿಯ ಗ್ಯಾಸ್ಟ್ರೋ ತಜ್ಞ. ಒಂದೇ ಲಕ್ಷಣವಿದ್ರೂ 3 ಬೇರೆ ದಾರಿ ಆರಿಸಿಕೊಂಡ 3 ರೋಗಿಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಮೊದಲವರು ಶ್ರೀ ಅರ್ಜುನ್, 29 ವರ್ಷದ ಯುವಕ. ಐಟಿ ವೃತ್ತಿಪರರಾದ ಇವರು ಇದನ್ನು ಜೀವನ ಶೈಲಿ ಸಮಸ್ಯೆ ಎಂದು ಭಾವಿಸಿ ಕೆಲಸದಂತೆ ಚಿಕಿತ್ಸೆಯನ್ನು ಮುಂದೂಡುತ್ತಾರೆ. ಲಕ್ಷಣಗಳು ತೀವ್ರವಾದರೂ ಅವರು ನಿರ್ಲಕ್ಷಿಸುತ್ತಾರೆ. ಎರಡನೆಯವರು ಮಿಸ್ ನೇಹಾ, 37 ವರ್ಷದ ಮಹಿಳೆ. ಶಿಕ್ಷಕಿಯಾದ ಇವರು ಮೊದಲ ಬಾರಿ ತಾಯಿಯಾಗಿದ್ದಾರೆ. ಹೆರಿಗೆ ನಂತರ ಇವರಿಗೆ ಮೂತ್ರದ ಹಾದಿಯಲ್ಲಿ ಉರಿ, ಊತ ಕಂಡು ಬಂದು ಭಯಗೊಂಡಿದ್ದಾರೆ. ಮೂರನೆಯವರು 55 ವರ್ಷದ ಶ್ರೀ ಶರ್ಮಾ. ಅವರು ರಕ್ತಸ್ರಾವಕ್ಕೆ ದೇಹದ ಉಷ್ಣತೆ ಮತ್ತು ಮಸಾಲೆ ಆಹಾರವೇ ಕಾರಣವೆಂದು ಭಾವಿಸಿದ್ರು. ನಿಜ ಹೇಳ್ಬೇಕಾದ್ರೆ ಇದು ಸಾಮಾನ್ಯ ಭಾರತೀಯ ಚಕ್ರವೇ. ನಾವು ಹೊಂದ್ಕೊಳ್ತೀವಿ, ಮುಂದೂಡ್ತೀವಿ ಮತ್ತು ಅದು ಸ್ವತಃ ಮಾಯವಾಗ್ಬಿಡುತ್ತೆ ಎಂದು ಭಾವಿಸ್ತಾರೆ. ಇಲ್ಲಿ ಏನ್ ನಡೀತದೆ ಎಂಬುದನ್ನು ನೋಡೋಣ. ಹಿಂಭಾಗದಲ್ಲಿ ನಮ್ಮ ಬಳಿ ಒಂದು ಮೃದು ಕುಶನ್ ಇದೆ. ಈ ಕುಶನ್ಗಳು ಮಲ ವಿಸರ್ಜನೆಗೆ ಸಹಕಾರಿ. ನೀವು ಹೆಚ್ಚು ಒತ್ತಡ ಹಾಕಿದಾಗ, ಗಟ್ಟಿ ಮಲ ವಿಸರ್ಜಿಸುವಾಗ ಅಥವಾ ಶೌಚಾಲಯದಲ್ಲಿ ಹೆಚ್ಚು ಕುಳಿತಾಗ ಕುಶನ್ಗಳು ಊದ್ಕೊಂಡು ಗಾಯಗೊಳ್ತವೆ. ಆ ಊತ ಗಾಯವನ್ನೇ ಪೈಲ್ಸ್ ಎನ್ನುತ್ತಾರೆ. ಆರಂಭಿಕ ಪೈಲ್ಸ್ ಹೆಚ್ಚಾಗಿ ಕೆಂಪು ರಕ್ತಸ್ರಾವ ಕಾಣಿಸ್ತವೆ, ವಿಶೇಷವಾಗಿ ಗಟ್ಟಿ ಮಲದ ನಂತರ ಅದು ತುರಿಕೆ ಅಥವಾ ಸುಡುವ ಸಂವೇದನೆ ಇರಬಹುದು. ಮಲ ವಿಸರ್ಜನೆಯಲ್ಲಿ ಗಡ್ಡೆಯಂತೆ ಇರ್ತದೆ, ಮುಖ್ಯವಾಗಿ ಮಲಬದ್ಧತೆಯಿಂದ. ಟ್ರಿಗರ್ ಮತ್ತು ಪೈಲ್ಸ್ ಎಂದರೆ ನಂತರದ ಗಾಯ. ಮೂಲವ್ಯಾಧಿ ಮಲಬದ್ಧತೆಯ ಪರಿಣಾಮವೇ ಹೊರತು ಕಾರಣವಲ್ಲ. ಮಲಬದ್ಧತೆಯ ನಾವೆಲ್ಲರೂ ಆ ಧ್ವನಿ ತಿಳಿದಿದ್ದೀವಿ. ಜನರು ಏನು ಹೇಳ್ತಾರೆ? ನೀವು ಇದನ್ನು ಎದುರಿಸ್ತಿದ್ರೆ ಗಾಬರಿ ಆಗ್ಬೇಡಿ, ನೀವೊಬ್ಬರೇ ಅಲ್ಲ. ಇದು ತುಂಬಾ ಸಾಮಾನ್ಯ ಮತ್ತು ವೈದ್ಯರು ಇದನ್ನ ಪ್ರೊಫೆಷನಲ್ ಆಗಿ ಪ್ರತಿದಿನವೂ ನಿರ್ವಹಿಸ್ತಾರೆ. ಬಹುತೇಕ ಜನರಿಗೆ ಭಯವಾಗುವುದು ಹಿಂಭಾಗದ ಪರೀಕ್ಷೆ ಬಗ್ಗೆ. ವೈದ್ಯರು ಸರಳ ಪ್ರಶ್ನೆಗಳಿಂದ ಮಲಬದ್ಧತೆ, ರಕ್ತಸ್ರಾವ, ನೋವು, ಗರ್ಭಧಾರಣೆ, ಆಹಾರ ಮತ್ತು ನೀರಿನ ಬಗ್ಗೆ ತಿಳಿಯುತ್ತಾರೆ. ಇದು ಎಷ್ಟು ದಿನಗಳಿಂದ ನಡೀತಿದೆ ಎಂದು ಕೇಳಿ ನಂತರ ಒಂದು ಚಿಕ್ಕ ಹಿಂಭಾಗದ ಪರೀಕ್ಷೆಯನ್ನು ಗೌಪ್ಯವಾಗಿ ಮತ್ತು ಗೌರವಯುತವಾಗಿ ನಡೆಸಲಾಗುವುದು. ಮರುಕಳಿಸೋ ರಕ್ತಸ್ರಾವ, ನಾವಿನ ಗಂಟು, ತೀವ್ರ ನೋವು ಅಥವಾ ಜ್ವರವಿದ್ರೆ, ಮಲದಲ್ಲಿ ರಕ್ತ ಅಥವಾ ಕಪ್ಪು ಮಲ, ದುರ್ಬಲತೆ, ತೂಕ ಇಳಿಕೆ, 40ರ ಹರೆಯದ ರಕ್ತಸ್ರಾವ ಅಥವಾ ಕುಟುಂಬದಲ್ಲಿ ಕ್ಯಾನ್ಸರ್ ಇತಿಹಾಸವಿದ್ದರೆ ಈ ಸಮಯದಲ್ಲಿ ನೀವು ವೈದ್ಯರನ್ನು ಕಾಣಬೇಕು. ಈ ಲಕ್ಷಣಗಳಿದ್ರೆ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಭೇಟಿಯಾಗಿ ಮುಂದಿನ ಹಂತದ ಬಗ್ಗೆ ನಾನು ತಿಳಿಸ್ತೇನೆ. ವೈದ್ಯರು ಪರಿಗಣಿಸುವ ಅಂಶಗಳೆಂದರೆ ರಕ್ತಹೀನತೆ ಅಥವಾ ರಕ್ತಸ್ರಾವ ಪತ್ತೆ ಹಚ್ಚಲು ಸರಳ CBC ರಕ್ತ ಪರೀಕ್ಷೆ ಮತ್ತು ಹಿಂಭಾಗದ ಸಣ್ಣ ಸ್ಥಳೀಯ ತಪಾಸಣೆ. ನೀವು ವಯಸ್ಸಾದವರಾಗಿದ್ದರೆ ಅಥವಾ ಎಚ್ಚರಿಕೆ ಸೂಚನೆಗಳಿದ್ರೆ ವೈದ್ಯರು ಕೋಲೊನೋಸ್ಕೋಪಿ ಮೂಲಕ ದೊಡ್ಡ ಕರುಳನ್ನು ಪರೀಕ್ಷಿಸಬಹುದು. ಇದರ ಫಲಿತಾಂಶಗಳು ಸಾಮಾನ್ಯವಾಗಿ ಸರಳವಾಗಿರುತ್ತವೆ. ಕೆಲವೊಮ್ಮೆ ಇದು ಸರಳ ಪೈಲ್ಸ್ ಆಗಿರ್ಬೋದು ಅಥವಾ ಫಿಶರ್, ಇದು ಸಣ್ಣ ಕತ್ರಿ. ಕೆಲವೊಮ್ಮೆ ಸೋಂಕು ಅಥವಾ ಮರುಕಳಿಸುವ ಬಾವಿರ್ಬೋದು. ಗಂಭೀರವಾಗಿದ್ರೆ ಅದನ್ನು ಬೇಗ ಪತ್ತೆ ಹಚ್ಚಬೇಕು. ಉದಾಹರಣೆಗೆ ಪಾಲಿಪ್ ಅಥವಾ ಕ್ಯಾನ್ಸರ್. ಗೊಂದಲ ಇದ್ರೆ ಊಹಿಸಬೇಡಿ, ತಕ್ಷಣ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಭೇಟಿಯಾಗಿ. ಈ ಚಾನೆಲ್ನಲ್ಲಿ ನಾವು ಪ್ರಮುಖ ಆರೋಗ್ಯ ಸಲಹೆಗಳನ್ನು ಹಂಚಿಕೊಳ್ತೀವಿ. ಈ ಚಾನೆಲ್ನಲ್ಲಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.